ನಮಸ್ಕಾರ. ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ಶಶಿಧರ್ ಭಟ್. ಈ ವಿಚಾರದ ಬಗ್ಗೆ ನಾನು 2 ದಿನಗಳ ಹಿಂದೆ ಮಾತಾಡಬೇಕಾಗಿತ್ತು. ನಾನು ಈ ವಿಚಾರವನ್ನ ನೋಡ್ತಾ ಇದ್ದೆ. ಆದರೆ ಇಡೀ ದೇಶದಲ್ಲಿ ಯುದ್ಧದ ಕಾರ್ಮೋಡ, ಸೇಡು ಇಂತಹ ಮಾತುಗಳು ನಡೀತಾ ಇತ್ತು. ಆದರೆ ಇಲ್ಲಿ ನಡೆದಂತಹ ಆ ಸೇಡು 16 ಜನ, 25 ಜನ ಸೇರಿ ಒಬ್ಬ ಯುವಕನನ್ನ ಕೊಲೆ ಮಾಡಿದ್ದು. ಗೊತ್ತಾಯ್ತಲ್ವಾ? ಅದು ಮಂಗಳೂರಿನಲ್ಲಿ. ಕ್ರಿಕೆಟ್ ಆಟಕ್ಕೆ ಬಂದವರು, ಕ್ರಿಕೆಟ್ ನಡೀತಾ ಇತ್ತು, ಎಲ್ಲರೂ ಸೇರಿ ಒಬ್ಬ ಯುವಕನ ಮೇಲೆ ಹಲ್ಲೆ ನಡೆಸಿದ್ರು. ಆತನ ಹತ್ಯೆ ಆಯಿತು. ಮಂಗಳೂರು ಅದೊಂದು ರೀತಿಯಲ್ಲಿ ಸಾಂಸ್ಕೃತಿಕ ಜಿಲ್ಲೆ ಅಂತ ನಂಬಿದವರು ನಾವು. ಅಲ್ಲಿ ಸಂಸ್ಕೃತಿ, ಜನಪದ, ಯಕ್ಷಗಾನ, ಹೀಗೆ ಇಡೀ ಆ ಜಿಲ್ಲೆಯನ್ನ ವಿವರಿಸುವುದು ಇದೆಯಲ್ಲ, ಯಾವತ್ತೂ ಕೂಡ ನನಗೆ ಖುಷಿ ಕೊಡುವಂತಹದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಹೆಚ್ಚುತ್ತಿರುವ ಕೋಮುಗಲಭೆ, ಅಲ್ಲಿನ ಕೋಮು ರಾಜಕಾರಣ, ಹಿಂಸೆ, ಇದೆಲ್ಲ ಕೂಡ ನಮ್ಮೊಳಗೆ ತಲ್ಲಣವನ್ನು ಉಂಟು ಮಾಡುತ್ತೆ. ಆದರೆ ಈ ಘಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರು ನೀಡಿದ ಪ್ರತಿಕ್ರಿಯೆ ನನಗೆ ಆಘಾತವನ್ನು ಉಂಟು ಮಾಡಿತು. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ನೀಡಿದ ಪ್ರತಿಕ್ರಿಯೆ ಅಂದರೆ ಕಾಂಗ್ರೆಸ್ ಕೂಡ ಈ ಕೋಮು ರಾಜಕಾರಣವನ್ನ ಈ ರೀತಿ ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ವರದಿ ನನ್ನ ಬಳಿ ಇದೆ, ಅದನ್ನ ಮೊದಲು ನಾನು ನಿಮಗೆ ಹೇಳಬೇಕು. ಸೊ ಈ ಲೇಟೆಸ್ಟ್ ಇದು ಗುಂಪು ಹಲ್ಲೆಯಿಂದ ಸಾವು, ಮತ್ತೆ 5 ಬಂಧನ ಅಂತ ಸುದ್ದಿ. ಇದು ಕೇರಳದ ಕೊಟಕ್ಕಲ್ ಚೋಲಕ್ಕುಂಡ ಜುಮಾ ಮಸೀದಿಯ ಕಬರಸ್ಥಾನದಲ್ಲಿ ಅಶ್ರಫ್ ಅಂತ್ಯ ಸಂಸ್ಕಾರ. ಅದ್ರ ಜೊತೆಗೆ ಇನ್ನೊಂದು ವರದಿ ಇದೆ. ಅಶ್ರಫ್ ಕುಟುಂಬಕ್ಕೆ ದುರಂತಗಳ ಸಿಡಿಲು, ಆಸ್ತಿ ಜಪ್ತಿ ಆಗಿರುವುದರಿಂದ ವಯನಾಡಿಗೆ ವಲಸೆ, ಒಂದೇ ವಾರದಲ್ಲಿ 2 ಸಾವು. ಸೊ ಈ ಘಟನೆಯನ್ನ, ಈ ವರದಿಯ ಅಂಶಗಳನ್ನ ನಾನು ತಮಗೆ ಹೇಳಿಬಿಟ್ಟು ಅದ್ರ ಬಗ್ಗೆ ನಾನು ಈ ನ್ಯೂಸ್ ಅನ್ನ ಕೊಟ್ಟು ನನ್ನ ವ್ಯೂಸ್ ಅನ್ನ ಹೇಳ್ತೀನಿ. ನಗರದ ಹೊರವಲಯದ ಕುಡುಪುವಿನಲ್ಲಿ ಕೇರಳದ ವಯನಾಡ್ ಜಿಲ್ಲೆಯ ಮೊಹಮ್ಮದ್ ಅಶ್ರಫ್, 34 ವರ್ಷದ ಯುವಕ ಎಂಬುವರ ಮೇಲೆ ಗುಂಪು ಹಲ್ಲೆ ನಡೆಸಿ ಕೊಲೆ ಮಾಡಿದ ಆರೋಪದಲ್ಲಿ ಮತ್ತೆ 5ರನ್ನ ಬಂಧಿಸಲಾಗಿದೆ. ಪ್ರಕರಣದಲ್ಲಿ ಸಂಬಂಧದಿಂದ ಬಂಧಿತರ ಸಂಖ್ಯೆ ಏನಿದೆ ಅದು 20ಕ್ಕೆ ಏರಿದೆ. ಈಗ 20 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಕೈಕಂಬದ ಪದವು ಮೇಗಿನ ಮನೆಯ ಯತಿರಾಜ್, ವಾಮಂಜೂರು ತಿರುವೈಲ್ನ ಸಚಿನ್, ಕುಲಶೇಖರ್ ಪದವು, ಕೋಟಿಬರದ ಅನಿಲ್, ಕುಡುಪು ಮಹಾಲಕ್ಷ್ಮಿ ನಿವಾಸದ ಸುಶಾಂತ್ ಮತ್ತು ಕುಡುಪು ದೇವಸ್ಥಾನದ ಬಳಿಯ ಆದರ್ಶ ಅವರು ಬಂಧಿತರು ಅಂತ ಹೇಳಿ ಮಂಗಳೂರು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಸೊ ಏಪ್ರಿಲ್ 27ರಂದು ಕುಡುಪು ಭಟ್ರ ಕಲ್ಕುರ್ಟಿ ದೇವಸ್ಥಾನದ ಸಮೀಪ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇತ್ತು. ಅಲ್ಲಿ ಆರೋಪಿಗಳಿಗೂ ಅಶ್ರಫ್ಗೂ ಜಗಳ ಆಗಿತ್ತು. ನಂತರ ಗುಂಪು ಅಶ್ರಫ್ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿತ್ತು. ಅವರ ಶವ ದೇವಸ್ಥಾನದ ಸಮೀಪದಲ್ಲಿ ಪತ್ತೆಯಾಗಿತ್ತು. ಇದಾದ ಮೇಲೆ ಮೊಹಮ್ಮದ್ ಅಶ್ರಫ್ ಅವರ ಸಹೋದರ ಅಬ್ದುಲ್ ಜಬ್ಬಾರ್ ಮತ್ತು ಸಂಬಂಧಿಕರು ಮಂಗಳವಾರ ತಡರಾತ್ರಿ ಮಂಗಳೂರು ತಲುಪಿದ್ರು. ಮಹಜರು ನಂತರ ಮೃತ ಶರೀರವನ್ನ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ನಂತರ ಬಂದರು ಸಮೀಪ ಕೇಂದ್ರ ಜುಮಾ ಮಸೀದಿಯಲ್ಲಿ ಮೃತದೇಹದ ಸ್ನಾನ ಮಾಡಿಸಿ ಕಫನ್ ಬಟ್ಟೆ ತೊಡಿಸಿದ್ರು. ನಂತರ ನಮಾಜ್ ನೆರವೇರಿಸಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ SDPI ಏನಿದೆ, ಮಂಗಳೂರಿನ ಕುಡುಪಿನಲ್ಲಿ ಈ ಘಟನೆಯನ್ನ ವಿರೋಧಿಸಿ ಪ್ರತಿಭಟಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿತು. ಈ ಬಗ್ಗೆ ಬೇರೆ ಬೇರೆ ಪ್ರತಿಕ್ರಿಯೆ ಬರುತ್ತೆ. ನಾನು ನಿಮಗೆ ಈ ವಿಷಯದ ಒಂದು ರೀಕಾಲ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ಅದು ಮುಖ್ಯಮಂತ್ರಿಗಳು ನೀಡಿದಂಥ ಪ್ರತಿಕ್ರಿಯೆ ಹಾಗೂ ಗೃಹ ಸಚಿವರು ನೀಡಿದಂಥ ಪ್ರತಿಕ್ರಿಯೆ, ಜಿಲ್ಲಾ ಉಸ್ತುವಾರಿ ಸಚಿವರು ನೀಡಿದ ಪ್ರತಿಕ್ರಿಯೆ. ಹಾಗಿದ್ರೆ ಯಾಕೆ ಗುಂಪು ಹಲ್ಲೆ ನಡೀತು? ಸೊ ಈ ಆರೋಪಿಗಳ ಮಾತನ್ನ ನಂಬಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಪ್ರತಿಕ್ರಿಯೆ ನೀಡುತ್ತಾರೆ. ಆರೋಪಿಗಳು ಇಲ್ಲ, ಅವ್ರು ಪಾಕಿಸ್ತಾನಕ್ಕೆ ಜೈವಾಗ್ಲಿ ಅಂದ್ರು, ಜಗಳ ಆಯ್ತು. ಒಬ್ಬ ಯುವಕ 25-30 ಜನಗಳ ಹಿಂದೂಗಳ ನಡುವೆ ನಿಂತು ಆತ ಜೈ ಪಾಕಿಸ್ತಾನ ಅಂತ ಕೂಗ್ತಾನ. ಕಾಮನ್ ಸೆನ್ಸ್. ಈಗ ಅವನಿಲ್ಲ, ಸತ್ತೋಗಿದ್ದಾನೆ.
ನೀವು ಯಾರ ಮಾತು ಕೇಳ್ಕೊಂಡು ಪ್ರತಿಕ್ರಿಯೆ ತನಿಖೆ ಆಗಿಲ್ಲ. ಈಗ ಮುಖ್ಯಮಂತ್ರಿಗಳು ಹೌ ದೇ ಈಸ್ ಗಿವಿಂಗ್ ಹಿಸ್ ರಿಯಾಕ್ಷನ್, ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಮುಖ್ಯಮಂತ್ರಿಗಳು, ಹೇಗೆ ಪ್ರತಿಕ್ರಿಯೆ. ಗೃಹ ಸಚಿವರಂತೂ ಅವರಿಗೆ ಬೆನ್ನು ಇಲ್ಲ, ಯಾವುದೂ ಇಲ್ಲ. ಅವ್ರು ಹೋಗ್ಬಿಟ್ಟು ಹೆಂಡತಿ ಕರ್ಕೊಂಡು ಯಾವುದೋ ಸ್ವಾಮಿ ಪಾದ ಪೂಜೆ ಮಾಡ್ತಾ ಕೂತಿರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೇವಸ್ಥಾನಗಳು ಟೆಂಪಲ್ ರನ್ ಮಾಡೋದು, ಹೆಂಡತಿ ಕರ್ಕೊಂಡು ಹೋಗೋದು, ಮಡಿ ಉಟ್ಕೊಳ್ಳೋದು, ಜನಿವಾರ ಬಂದಿಲ್ಲ ಪುಣ್ಯ, ಅದನ್ನೂ ಹಾಕತ್ತಾರೆ ಗೊತ್ತಿಲ್ಲ. ಅವ್ರು ಹೋಗ್ಬಿಟ್ಟು ಮಾಡೋದು. ಯಾರು ಪ್ರತಿಕ್ರಿಯೆ ಕೇಳಿದಾಗ ಈ ಬಗ್ಗೆ ವಿಚಾರಣೆ ನಡೆಯುತ್ತಿದೆ, ಎಲ್ಲವೂ ಆಗ್ತಿದೆ, ಎಲ್ಲ ಆದ್ಮೇಲೆ ಹೇಳ್ತೇನೆ. ಸೊ ಈ ರೀತಿ ಅವರು ಎಲ್ಲಾ ಘಟನೆಗೂ ಈ ರೀತಿ ಪ್ರತಿಕ್ರಿಯೆ ನೋಡೋದು ಸಾಮಾನ್ಯ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದೇನು, ಮುಖ್ಯಮಂತ್ರಿಗಳು ಹೇಳಿರೋ ಮಾತು ಕೂಡ ಇವತ್ತಿನ ಪತ್ರಿಕೆಯಲ್ಲಿ ವರದಿ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಮುಖ್ಯಮಂತ್ರಿಗಳು ತನಿಖೆಗಿಂತ ಮೊದಲು ಈ ರೀತಿ ಒಂದು ಹೇಳಿಕೆಯನ್ನು ನೀಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಪಾಕ್ ಪರ ಘೋಷಣೆ ದೇಶದ್ರೋಹ, ಈ ಮಾತನ್ನ ಹೇಳಿದ್ದಾರೆ. ಸೊ ಪಾಕಿಸ್ತಾನದ ಪರ ಘೋಷಣೆ ಕೂಗುವುದು ದೇಶದ್ರೋಹ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಓಕೆ, ಪಾಕಿಸ್ತಾನ ಪ್ರಕಾರ ಯಾರೋ ಘೋಷಣೆ ಕೂಡದೆ ಈ ಯುದ್ಧ ಸಂದರ್ಭದಲ್ಲಿ ಅವರು ಕೂಗೋದು ಇನ್ನೊಂದು ಮಾಡಿ ದೇಶದ್ರೋಹ, ಯಾವತ್ತು ಕೂಗೋದು ದೇಶದ್ರೋಹನೇ, ಆಯ್ತಾ. ಅದಾದ್ಮೇಲೆ ಸುದ್ದಿಗಾರರ ಜೊತೆ ಮಾತನಾಡಿದವರು, ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಆರೋಪದ ವ್ಯಕ್ತಿಯೊಬ್ಬನನ್ನು ಗುಂಪು ಹತ್ಯೆ ಮಾಡಿದ ಪ್ರಕರಣಕ್ಕೆ 15 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ, ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು. ಸಿದ್ದರಾಮಯ್ಯನ ಕಿವಿಗೆ ಬಂದು ಯಾರು ಹೇಳಿದ್ರು ಆತ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಿದ್ದ ಅಂತ? ಯಾರು ಹೇಳಿದ್ರು? ಆ ಸತ್ತೋದಂತ ಅಶ್ರಫ್ ಬಂದು ಇಳಿದ್ಬಿಟ್ಟು, ಸಿದ್ದರಾಮಯ್ಯನವರೇ ಏನಾಗಿತ್ತು ಗೊತ್ತಾ, ನಾನು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದೆ, ಅದಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಆರೋಪಿಗಳು ಹೇಳಿದ್ದಾರೆ. ಆರೋಪಿಗಳ ಮಾತನ್ನ ನೀವು 100% ಹ್ಯಾಂಗ್ ನಂಬ್ತೀರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಎಂತಹ ವಾತಾವರಣ ಇದೆ ಅಂದ್ರೆ, ಪ್ರತಿಯೊಂದು ವಿಚಾರವೂ ಕೂಡ ಹಿಂದೂ ಮುಸ್ಲಿಂ ಆಗಿ ಅಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಅದರಿಂದ ಯಾರ ಮಾತನ್ನು ನಂಬುವ ಸ್ಥಿತಿ ಇಲ್ಲ. ಅದರಿಂದ ಸರ್ಕಾರ ಶುಡ್ ಹ್ಯಾವ್ ವೇಟ್, ಕಾಯ್ಬೇಕಾಗಿತ್ತು ಸಮಯಕ್ಕಾಗಿ. ತನಿಖೆ ಆದ್ಮೇಲೆ ಆಯ್ತು, ಒಂದೊಮ್ಮೆ ಕೂಗ್ದ ಅಂತ ಇಟ್ಕೊಳ್ಳಿ, ಕಾನೂನನ್ನ ಕೈ ತಗೊಳಕ್ಕೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಆತ ಪಾಕಿಸ್ತಾನದ ಪರವಾಗಿ ಕೂಗ್ದ ಅಂದ್ರೆ ಪೊಲೀಸರಿಗೆ ಹೋಗಿ ದೂರು ಕೊಡಬೇಕು, ಪೊಲೀಸರು ಅರೆಸ್ಟ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಕಾನೂನು ಪ್ರಕಾರ ಕಮೆಗೆ ಹೋಗುತ್ತಾರೆ. ಈ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನದ ಪರವಾಗಿ ಕೂಗೋದು ಸಾಧ್ಯ ಇಲ್ಲ. ಕೂಡುದು ಅದು ದೇಶದ್ರೋಹ ಅಲ್ವಾ? ಅದು ದೇಶದ್ರೋಹ, ಕೂಡುದು. ಆದ್ರೆ ನೀವು ತನಿಖೆ ಇಲ್ಲದೆ ಮಂತ್ರಿಗಳು ಒಬ್ಬೊಬ್ಬರೇ ಹೇಳಿಕೆ ನೀಡೋದು ದೇಶದ್ರೋಹ ಅಲ್ವಾ? ಸಿಎಂ ಈ ರೀತಿ ಹೇಳಿಕೆ ಕೊಡ್ತಾರೆ, ಘೋಷಣೆ ಬೆಂಬಲಿಸುವುದಿಲ್ಲ ಅಂತ ಲಾಡ್ ಹೇಳ್ತಾರೆ. ಹೌ ಯು ಕ್ಯಾನ್? ನಿಮ್ಗೆ ಏನಾಗಿದೆ ನಿಮ್ಗೆಲ್ಲ? ವಾಟ್ ಹ್ಯಾಪನ್ ಟು ಯು ಪೀಪಲ್? ಹೌ ಯು ಆರ್ ಬಿಕಮಿಂಗ್ ಸೋ ಕಮ್ಯುನಲ್? ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಿಮ್ಮದು ಸರ್ಕಾರ ಇದೆ. ತನಿಖೆ ಆಗುವವರೆಗೆ ನಿಮ್ಮ ಪಂಚೇಂದ್ರಿಯಗಳನ್ನ ಮುಚ್ಕೊಂಡಿರಕ್ಕೆ ನಿಮ್ಗೆ ಏನಾಗ್ತಿತ್ತು? ವಾಟ್ ವಿಲ್ ಹ್ಯಾಪನ್? ತನಿಖೆ ಆದ್ಮೇಲೆ ಎಸ್ ಫೈನ್, ಐ ಅಗ್ರಿ. ಅದರ ಜೊತೆಗೆ ಈ ಗುಂಪು ಹಲ್ಲೆಗಳಿದೆಯಲ್ಲ, ಅದು ಸತತವಾಗಿ ಹೆಚ್ಚಾಗ್ತಾ ಇದೆ. 2008-9 ಪಬ್ ಮೇಲೆ ಶ್ರೀರಾಮ್ ಸೇನೆ ಮುತಾಲಿಕ್ ದಾಳಿ ಮಾಡಿದ್ರು ಅಲ್ವಾ? ಪಬ್ ಒಳಗಡೆ ಯಾರೋ ಕೂತಿದ್ರು, ಹೆಣ್ಮಕ್ಳ ಮೇಲೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಸೊ ಯಾಕಿಂತ ನಡೀತಾ ಇದೆ? ವೈ? ಅದಕ್ಕೆ ಹಲವು ರೀತಿ ವಿಶ್ಲೇಷಣೆ ಮಾಡಲಾಗ್ತದೆ. ನಾನು ಯಾರು ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಸೊ ಕಾಂಗ್ರೆಸ್ನ ಪ್ರಮುಖ ಅವರು ನಾಯಕರು, ಶಾಸಕರಾಗಿದ್ದಾರೆ, ಬೇರೆ ಅವ್ರ ಹೆಸರನ್ನು ನಾನು ಹೇಳಲ್ಲ. ಅವರು ಬಿಜೆಪಿ ಅವರು ಯಾರ ಜೊತೆಗೆ ಬಿಸಿನೆಸ್ ಸಂಬಂಧಗಳಿದೆ ಅಂತ. ಅವ್ ಬಿಜೆಪಿಯ ಮಹಾ ಉಗ್ರ ಪ್ರತಾಪಿ, ಆಯ್ತಾ, ಕಟೀಲ್ ಅಂತ, ನಳಿನ್ ಕುಮಾರ್ ಕಟೀಲ್. ಆ ನಳಿನ್ ಕುಮಾರ್ ಕಟೀಲು ಮತ್ತು ಕಾಂಗ್ರೆಸ್ನ ಮುಸ್ಲಿಂ ನಾಯಕರು, ಮುಸ್ಲಿಂ ಶಾಸಕರು ಇನ್ನೇನು ಆದವರು, ಅವ್ರ ನಡುವೆ ವ್ಯಾವಹಾರಿಕ ಒಪ್ಪಂದ ಇದೆ ಅಂತ ಹೇಳಿ ನನಗೆ ಯಾರೋ ದಕ್ಷಿಣ ಕನ್ನಡ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ಸಂಘ ಪರಿವಾರದವರು ಮತ್ತು ಕಾಂಗ್ರೆಸ್ನವರ ನಡುವೆ ಒಂದು ಒಳ ಒಪ್ಪಂದ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿಗಳನ್ನ ಬೆಳೆಸ್ತಾ ಇರುವವರೇ ಕಾಂಗ್ರೆಸ್ ನಾಯಕರು, ಅವರೇ ಅವ್ರನ್ನ ಬೆಳೆಸೋದು. ಸೊ ಈ ಕನ್ನಡಕ ಪ್ರಭಾಕರ್ ಭಟ್ಟ, ಅವ್ರು ಯಾಕೆ ಒಳಗೆ ಹೋಗಲ್ಲ? ಕಾಂಗ್ರೆಸ್ ಇದ್ದಾಗಲೂ ಪ್ರಭಾಕರ್ ಭಟ್ಟ ಅವರಷ್ಟು ಬೆಂಕಿ ಹಚ್ಚವ್ರು ಯಾರೂ ಇಲ್ಲ. ಅವ್ರಿರುವ ಸ್ಕೂಲ್ಗಳು ಏನಿದೆ, ಆ ಸ್ಕೂಲ್ಗಳಲ್ಲಿ ಬರೀ ಕೋಮುವಾದ ಗಲಾಟೆ ಆಗಿದ್ದು ಗೊತ್ತಿರ್ಬೇಕು ನಿಮಗೆ. ಯಾವುದೋ ಒಂದು
ಮಕ್ಕಳ ಹತ್ರ ಒಂದು ನಾಟಕ ಮಾಡ್ಸಕ್ ಹೋಗ್ಬಿಟ್ಟು ಇಡೀ ಅದೇನೇನ್ ಮಾಡಿದ್ರು. ಅಂತ ಕಲ್ಲಡಕ ಪ್ರಭಾಕರ್ ಭಟ್ಟ ಕಾಂಗ್ರೆಸ್ ಇದ್ದಾಗಲೂ ವಿಜೃಂಭಣೆಯಿಂದ ಇರೋದು ಯಾಕೆ ಅವರು? ವಾಯ್? ಅವ್ರನ್ನ ರಕ್ಷಣೆ ಮಾಡ್ತಿರೋರು ಯಾರು? ಅಂದರೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಅನ್ನೋದು ಇರುತ್ತಲ್ಲ ನಮ್ಮ ಜೀವನದಲ್ಲಿ, ಇದು ಬಹಳ ಮುಖ್ಯವಾದ. ರಾಜಕೀಯಕ್ಕಾಗಿ ಸಿದ್ಧಾಂತವನ್ನ ಇಟ್ಕೊಂಡ್ರೆ ಅದರಂತ ಅಪಾಯವಾದ ಯಾವುದೂ ಇಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಬಿಜೆಪಿ ಎಲ್ಲ ಅವರು ರಾಜಕೀಯಕ್ಕಾಗಿ ಅವರಿಗೆ ಸಿದ್ಧಾಂತ ಇದೆ, ಸಿದ್ಧಾಂತಕ್ಕಾಗಿ ಅವರು ಬದುಕ್ತಾ ಇಲ್ಲ, ಸಿದ್ಧಾಂತವನ್ನ ಇಟ್ಟುಕೊಂಡು ರಾಜಕಾರಣವನ್ನ ಮಾಡ್ತಾ ಇಲ್ಲ. ಇದು ಈ ಪ್ರಕರಣದಲ್ಲಿ ನೀವು ತನಿಖೆ ಆಗುವುದಕ್ಕಿಂತ ಮೊದಲು ನೀವು ಹೇಗೆ ತೀರ್ಪು ಕೊಡ್ತೀರಿ? ನೀವು ಮುಖ್ಯಮಂತ್ರಿಗಳು ಗೃಹ ಸಚಿವರು ಆಗಿದ್ದೀರಿ ಅನ್ನೋ ಕಾರಣಕ್ಕೆ ನಿಮಗೆ ನೀವೇ ಜಡ್ಜು. ನೀವು ಕ್ಯಾನ್ ಗಿವ್ ಎನಿ ಡಿಸಿಷನ್? ಯಾರೋ ಆರೋಪಿ ಮಾತು ಕೇಳ್ಕೊಂಡು ಅದೇ ಸತ್ಯ ಅನ್ನುವಾಗ ನೀವು ಹೇಗೆ ಹೇಳ್ತೀರಿ? ಪೊಲೀಸ್ ತನಿಖೆ ಮುಗ್ದಿದ್ಯಾ? ಆಗಿದ್ಯಾ? ಚಾರ್ಜ್ ಶೀಟ್ ರೆಡಿ ಆಗಿದೆಯಾ? ಅಲ್ವಾ? ಅದು ಏನೂ ಇಲ್ಲದೆ ಹೇಳುವಂತಹದ್ದು, ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ನನಗೆ ಏನು ಬೆನ್ನೆಲು ಬಿದಿಯಾ ಅಂತ. ಅವರ ಅಪ್ಪ ಇದ್ರು ಆರ್ ಗುಂಡೂರಾವ್. ನಾನು ಅವರ ಹತ್ತಿರದಿಂದ ಬಲ್ಲೆ. ಅವರ ಬದುಕಿನ ಬಹಳಷ್ಟು ಮುಖ್ಯ ಅಂಶಗಳನ್ನ ನಾನು ಬರೆದಿದ್ದೇನೆ, ಆಯ್ತಾ? ಅವರ ಜೀವನದಲ್ಲಿ ನಡೆದ ಅಷ್ಟರ ಮಟ್ಟಿಗೆ ನನಗೆ ಹತ್ತಿರ ಅವ್ರ ಕುಟುಂಬದವರು. ನಾನು ಗುಂಡೂರಾವ್ ಅವರನ್ನ ನೋಡೋದಕ್ಕೆ ಅವ್ರ ಮನೆಗೆ ಹೋದಾಗ ದಿನೇಶ್ ಮತ್ತು ಅವ್ರ ಬ್ರದರು ಹೈಸ್ಕೂಲಿಗೆ ಹೋಗ್ತಿದ್ರು ಯೂನಿಫಾರ್ಮ್ ಹಾಕೊಂಡು, ನೋಡಿದ್ದೀನಿ ನಾನು. ಸೊ ಗುಂಡೂರಾವ್ಗೆ ಒಂದು ಗತ್ತಿತ್ತು ಆ ಮನುಷ್ಯಗೆ. ಅವ್ರು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ತಿರ್ಲಿಲ್ಲ. ಅವ್ರ ಹೇಳಿಕೆಗಳು ಕಾಂಟ್ರವರ್ಸಿ ಆಗ್ತಿತ್ತು, ಇನ್ನೊಂದಾಗ್ತಿತ್ತು, ಆದ್ರೆ ಒಂದು ದಮ್ ಇತ್ತು. ಈ ಮನುಷ್ಯಗೆ ಆ ದಮ್ಮೆ ಇಲ್ವಲ್ರಿ. ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಂತೆ. ಯಾವ ಸೀಮೆ ಉಸ್ತುವಾರಿ ಸಚಿವರು? ಅಲ್ಲಿ ನೀವು ನೀವು ವಿಸಿಟಿಂಗ್ ಪ್ರೊಫೆಸರ್ ಇವರು? ಯಾವಾಗ ವಾರಕ್ಕೆ 15 ದಿವಸಕ್ಕೊಂದ್ಸಲ ಮಂಗಳೂರಿಗೆ ಹೋಗೋದು, ಸುತ್ತಾಡ್ಕೊಂಡು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಹೇಳಿಕೆ ಕೊಡೋದು, ಆಯ್ತು ವಾಪಸ್ ಬರ್ರಿ. ಇದು ಯಾವ ಸೀಮೆ ಉಸ್ತುವಾರಿ ಕೆಲಸ ಇದು? ಒಬ್ಬ ಜವಾಬ್ದಾರಿಯುತ ಉಸ್ತುವಾರಿ ಸಚಿವ ಯಾವ ರೀತಿ ಬಿಹೇವ್ ಮಾಡಬೇಕು? ಸೊ ಕಾಂಗ್ರೆಸ್ ಇದೇ ರೀತಿ ವರ್ತನೆ ಮಾಡಿದ್ರೆ ದಕ್ಷಿಣ ಕನ್ನಡದಲ್ಲಿ 1000 ವರ್ಷ ಆದ್ರೂ ಬರಲ್ಲ. ಏನು ಉದ್ಧಾರ ಆಗಲ್ಲ. ಲಕ್ಷಣಗಳು ಬಂದು ಇಲ್ವೇ ಇಲ್ಲ. ಒಳಗಡೆ ಒಪ್ಪಂದ ಇದರಲ್ಲಿ ಚುನಾವಣೆ ಬಂತು ಅಂದ್ರೆ ಭಾಷಣ ಹೋಗ್ಬಿಟ್ಟು, ಅದು ಹೆಂಗೆ ಗೊತ್ತಾ? ನೀವು ಈ ಮಕ್ಕಳು ಸ್ಕೂಲಿಗೆ ಹೋಗ್ತಾರಂತೆ, ಹೋಗ್ಬೇಕಾದ್ರೆ ಈ ಬಾಯಾರ್ಟ್ ಹಾಕೊಂಡು ಹೋಗೋದು ಅನುಭವಿಸಲ್ಲ. ಈ ಶಿಕ್ಷಣ ಪದ್ಧತಿ ಎಷ್ಟು ಬದಲಾಗಿದೆ ಅಂದ್ರೆ, ಈ ಬಾಯಾರ್ಟ್ ಹೋಗ್ಬಿಟ್ಟು ನೀವು ಅದನ್ನ ಬರೆದು ಬಿಟ್ರೆ ನಿಮ್ಗೆ 100 ಮಾರ್ಕ್. ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಜೀರ್ಣ ಮಾಡ್ಕೊಂಡಿದ್ದೀರಾ, ಆ ಪ್ರಶ್ನೆ ಇಲ್ಲ. ಇವರು ಹಂಗೆ ಇಲೆಕ್ಷನ್ ಬಂದ್ರೆ ಹೋಗ್ಬೇಕು, ಕೋಮುವಾದ ಅನ್ಬೇಕು, ಇನ್ನೊಂದು ಮಾಡ್ಬೇಕು, ಭಾಷಣ ಮಾಡ್ಬೇಕು, ಬಿಜೆಪಿ ಬೈಬೇಕು. ನಂತರ ಇಲೆಕ್ಷನ್ ಮುಗಿದ್ಮೇಲೆ ಅವರ ಚಡ್ಡಿಗಳು ಲಂಗೋಟಿಗಳು ಅವ್ರ ಜೊತೆ ಸೇರ್ಬಿಟ್ಟು ಬರ್ತಾ ಹೋಗೋದು. ಸೊ ಅಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಕಾಂಗ್ರೆಸ್ನ ಒಬ್ಬೊಬ್ಬರು ಶಾಸಕರು ಕೂಡ ಆಂತರಿಕವಾಗಿ ಅವರು ಬಿಜೆಪಿ ಜೊತೆಗೆ ಸಂಘ ಪರಿವಾರ ಜೊತೆಗೆ ಒಳ್ಳೆ ಸಂಬಂಧ ಹೊಂದ್ಕೊಂಡು ಒಳ್ಳೆ ಬಿಸಿನೆಸ್ ಮಾಡ್ಕೊಂಡು ಕಾಸು ಮಾಡ್ಕೊಂಡು ಸಾಮ್ರಾಜ್ಯ ಕಟ್ಕೊಂಡು ಬರ್ತಿದ್ದಾರೆ. ಸೊ ಈ ಕಾರಣಕ್ಕೆ ನಡೀತಾ ಇರೋದ್ರಿಂದ ನಾನು ಅಶ್ರಫ್ನ ಡಿಫೆಂಡ್ ಮಾಡ್ಬೇಕಾಗಿಲ್ಲ, ನನಗೆ ಅಗತ್ಯ ಇಲ್ಲ. ಆದ್ರೆ ನನಗೆ ಬಹಳ ಮುಖ್ಯವಾದ್ದು ಕಾನೂನು. ಆತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ನೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ಸೊ ಹೇಳಿದಾನೆ ಅಂತ ಆರೋಪ. ಆದ್ರೆ ಅವ್ರ ಆರೋಪಿ ಅಪರಾಧಿ ಆಗುವವರೆಗೆ, ಪ್ರೂವ್ ಆಗುವವರೆಗೆ ಸುಮ್ಮನೆ ಕೂತ್ಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ. ಅದು ಕಾನೂನು. ಮೊದಲೇ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಆ ವಾತಾವರಣ ಸೃಷ್ಟಿ ಮಾಡೋದು, ಮತ್ತು ಅದು ಪೊಲೀಸರ ಮೇಲೆ ಇನ್ಫ್ಲೂಯೆನ್ಸ್ ಬೀರುತ್ತೆ. ನೀವು ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೋಗ್ಬಿಟ್ಟು ಯಾವ ಆರೋಪಿತರಿದ್ದಾರೆ ಅವರ ಮಾತನ್ನ ಪುನರುಚ್ಚಾರ ಮಾಡಿದರೆ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ, ಎನ್ಕ್ವೈರಿ ಮಾಡ್ಬೇಕಾದ್ರೆ ಆ ವಿಚಾರ ಇಟ್ಕೊಂಡು ಫಿಕ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಸತ್ಯ ಹೊರಗೆ ಬರಲ್ಲ, ಸತ್ಯದ ಸಮಾಧಿಯಾಗಿ ಹೋಗ್ಬಿಡ್ತಾರೆ. ಇದು ಅಪಾಯಕಾರಿ. ಇಂತಹ ಒಂದು ಸಿಚುವೇಶನ್ ಏನಿದೆ ಅದು ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡದಲ್ಲಿ. ದಕ್ಷಿಣ ಕನ್ನಡದ ಕೋಮುವಾದಕ್ಕೆ ಸುದೀರ್ಘ ಇತಿಹಾಸ ಇದೆ. ಸೊ ಅದ್ ನಾನು ಹೇಳ್ತಾ ಹೋಗ್ಬೋದು ಹ್ಯಾಂಗ್ ಪ್ರಾರಂಭ ಆಯ್ತು. ಮೂಲಭೂತವಾಗಿ ಅಲ್ಲಿ ಈ ಕೋಮುವಾದ ಪ್ರಾರಂಭ ಆಗಿದ್ದು ಧಾರ್ಮಿಕ ಕಾರಣಕ್ಕಲ್ವೇ ಅಲ್ಲ, ಆರ್ಥಿಕ ಕಾರಣಕ್ಕಾಗಿ. ಬಹಳ ಜನರಿಗೆ ಗೊತ್ತಿಲ್ಲ ಅದು. ಸೊ ಅಲ್ಲಿನ ವ್ಯಾಪಾರವನ್ನ ಯಾವಾಗ ಬ್ಯಾರಿಗಳು ನಿಯಂತ್ರಿಸಕ್ ಶುರು ಮಾಡಿದ್ರಲ್ಲ, ಆಗ
ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಸಮುದಾಯ, ಮೇಲ್ಜಾತಿ ಸಮುದಾಯಗಳು ಅವ್ರಿಗೆ ಉರಿ ಶುರುವಾಯ್ತು. ಯಾಕಂದ್ರೆ ಬ್ಯಾರಿಗಳಿಗೆ ಇವತ್ತು ಕೂಡ ಅತ್ಯದ್ಭುತವಾಗಿ ವ್ಯಾಪಾರ ಮಾಡ್ತಾರೆ ಅವರು. ಅವರು ಹೋಗಿ ಮನೆಗೆ ಹೋಗಿ ಅಡಿಕೆ ತಗೊಂಡ್ರೆ ಮುಂದಿನ ವರ್ಷ ಅಡಿಕೆ ಬರುತ್ತೆ ಅಂದ್ರೆ ಈ ಸಲ ಅವರು ನಿಮ್ಗೆ ದುಡ್ಡು ಕೊಡಬಲ್ಲರು. ಆ ರೀತಿ ಸ್ಪಂದಿಸ್ತಾರೆ. ಬ್ಯಾರಿಗಳ ವ್ಯಾಪಾರ ಬಹಳ ಚೆನ್ನಾಗಿದೆ. ಆ ವ್ಯಾಪಾರದಿಂದ ಏನಿದೆ, ವ್ಯಾಪಾರ ಕಳ್ಕೊಂಡವರು ಅದನ್ನ ಹಿಡಿದು ಅದಕ್ಕೆ ಧಾರ್ಮಿಕ ಕಾರಣ ಕೊಟ್ಟು ಹಿಂದೂ ಮುಸ್ಲಿಂ ಮಾಡಿ ಒಡೆದು ಬೆಂಕಿ ಹಚ್ಚಿ ಚೆಲ್ಲ. ಅದ ನಂತರ ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ಳೋದು ಬಿಜೆಪಿ ಜನಸಂಘ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಜನಸಂಘದ ನಂತರ ಅದು ಬಿಜೆಪಿ ಆಯ್ತು, ಅವರೇ ಬಳಸ್ತಾ ಬಂದ್ರು. ಅದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಅದರಿಂದ ಸೊ ಅಟ್ಲೀಸ್ಟ್ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ. ಯಾಕೆಂದ್ರೆ ಬಿಜೆಪಿ ಕೋಮುವಾದದ ಅದೊಂದು ಗಣಿ ಅದು ಅಲ್ವಾ. ಅಲ್ಲಿ ಕೋಮುವಾದದ ಗಣಿ ಅಂದಾಗ ಅಲ್ಲಿ ಮೈನಿಂಗ್ ನಡೀತಾ ಇದೆ, ಕೋಮುವಾದದ ಮೈನಿಂಗ್ ನಡೀತಾ ಇದೆ. ಬೇರೆ ಮೈನಿಂಗೂ ಮಾಡ್ತಾರೆ ಅವರು, ಅದೇನು ಅನುಮಾನ ಬೇಕಾಗಿಲ್ಲ. ಸೊ ಕೋಮುವಾದ ಮೈನಿಂಗ್ ಹಿಡಿಯೋದು ಬಿಜೆಪಿ ಆಡಳಿತ. ಆ ಕಾರಣಕ್ಕಾಗಿ ಬಿಜೆಪಿಯನ್ನ ವಿರೋಧಿಸುವವರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾರೆ. ನೀವು ಹಂಗೆ ಆದ್ರೆ ನೀವು ಯಾಕೆ ಇರ್ಬೇಕು ಮತ್ತೆ? ಈ ಪ್ರಶ್ನೆಗಳನ್ನ ಕೇಳಲೇಬೇಕಾಗಿದೆ. ಆದ್ರಿಂದ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಶಾಂತಿಯ ಜಿಲ್ಲೆಯಾಗಲಿ, ಅದು ಜಾನಪದ, ಯಕ್ಷಗಾನ, ಭೂತದ ಕೋಲ, ಎಷ್ಟು ಅದ್ಭುತವಾದ ಜಿಲ್ಲೆ ಕಣ್ರಿ. ಆ ಜಿಲ್ಲೆ ಉಳಿಸ್ಕೋಬೇಕಾಗಿದೆ ನಾವು. ಅಲ್ಲಿರುವ ಬೂತ್ಗಳು, ನನಗೆ ಈಗ ಸಮಯ ಇಲ್ಲ ಹೇಳೋದಕ್ಕೆ. ಅಲ್ಲಿ ಕ್ರಿಶ್ಚಿಯನ್ ಬೂತ್ಗಳಿವೆ, ಮುಸ್ಲಿಂ ಬೂತ್ಗಳಿವೆ. ಎಂಥದ್ದು ಆ ಸಾಮರಸ್ಯಕ್ಕೆ ಅದು ಬಿಟ್ಟರೆ ದಕ್ಷಿಣ ಕನ್ನಡ ಕರಾವಳಿ ಬಿಟ್ಟರೆ ಬೇರೆದಿದೆಯಾ? ಆದ್ರೆ ಅಲ್ಲಿ ಬೆಂಕಿ ಹಚ್ಚಿ ಮಾಡ್ಬಿಟ್ರಲ್ಲ, ದುಃಖ ಆಗಲ್ವಾ? ನೋವಾಗಲ್ವಾ? ಬೇಸರ ಆಗಲ್ವಾ? ಒಂದು ಸಂಸ್ಕೃತಿ ನಾಶ ಆಗ್ತಾ ಇದೆ ಅಂತ ಅನ್ಸಲ್ವಾ? ಈ ಅಧಿಕಾರದಲ್ಲಿ ಇರುವವರು ಅಯೋಗ್ಯರು ಕಣ್ರಿ, ಅಯೋಗ್ಯರು. ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್, ಸುದ್ದಿ ಮತ್ತು ವಿಶ್ಲೇಷಣೆ ಎರಡನ್ನ ಕೊಟ್ಟಿದ್ದೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ.